ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದು ಅವಲಕ್ಕಿ. ಈ ಅವಲಕ್ಕಿನ ಹೇಗೆ ಮಾಡೋದು, ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು, ಕಡಲೆ ಬೀಜ 50% ಫ್ರೈ ಆದಮೇಲೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಕಡಲೆಬೇಳೆ ಬೇಗನೆ ಸೀದೋಗಿಬಿಡುತ್ತೆ. ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಳ್ಳೋದ್ರಿಂದ ಅವಲಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 10 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಬದಲಾಗಿ ನೀವು ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಇದು ಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಹಾಗೆ ಒಂದು 4 ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ದಷ್ಟು ನಮಗೆ ಅವಲಕ್ಕಿ ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಆದರೆ ಸಾಕು. ಇದ್ರ ಜೊತೆಗೆ 1 ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಅವಲಕ್ಕಿ ಮಾಡೋದಕ್ಕೆಲ್ಲ ಟೊಮೆಟೊ ಜಾಸ್ತಿ ಬೇಕಾಗಲ್ಲ, 1 ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಮಾತನ್ನ ಹೊಸಬ್ರು ಯಾರಾದರೂ ಚಾನಲ್ ಮಾಡಿರೋರಿಗೆ ಬೇರೆಯವ್ರ ಚಾನಲ್ಗೆ ಹೋಗಿ ವಿಡಿಯೋಸ್ ಮಾಡ್ತಿರಲ್ವ, ಸೊ ಅಂಥವ್ರಿಗೆ 1-2 ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನೀವು ಚಾನಲ್ ಇರೋರು ಬೇರೆಯವ್ರ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ವಿಡಿಯೋಸ್ನ ಪೂರ್ತಿ ನೋಡ್ದಲೆ, ಅಕಸ್ಮಾತ್ ವಿಡಿಯೋನೇ ನೀವು ಅದು ಕ್ಲಿಕ್ ಮಾಡಿ ವಿಡಿಯೋನೇ ನೋಡ್ದಲೆ ಹೋದರೆ, ಹಾಗೆ ಸುಮ್ಮನೆ ಗಿಫ್ಟನ್ನು ಸಬ್ಸ್ಕ್ರೈಬ್ ಆಗಿದ್ದೀನಿ ನನಗೆ ರಿಟರ್ನ್ ಮಾಡಿ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ತಿರಲ್ಲ, ಪ್ಲೀಸ್ ದಯವಿಟ್ಟು ನೀವು ಆ ಥರ ಕಮೆಂಟ್ನ ಹಾಕಲೇಬೇಡಿ. ಯಾರಿಗೂ ಗಿಫ್ಟನ್ನಂತ ಕಮೆಂಟ್ ಮಾಡಬೇಡಿ. ಹಾಗೆ ಚಾನಲ್ಗೆ ಹೋಗಿ ನೀವು ವಿಡಿಯೋಸ್ನ ಪೂರ್ತಿ ನೋಡಿ. ಬೇಕಿದ್ದರೆ ನೀವು ಕಂಟೆಂಟ್ ಏನಿರುತ್ತೆ, ಅದು ಲಾಗ್ಸ್ ಆಗಿರ್ಬೋದು ಅಥವಾ ರೆಸಿಪೀಸ್ ವಿಡಿಯೋಸ್ ಆಗಿರ್ಬೋದು, ಅದು ಕಂಟೆಂಟ್ ಏನಿರುತ್ತೆ, ನೀವು ನೋಡುವಂತಹ ವಿಡಿಯೋಸ್ ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟ್ ಮೇಲೆ ನೀವು ಒಂದು ಕಮೆಂಟ್ನ ಹಾಕಿ ಬನ್ನಿ. ಅದು ಬಿಟ್ಬಿಟ್ಟು ಗಿಫ್ಟನ್ನು ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಹಾಗೆ ಹೀಗೆ ಆ ಥರ ಎಲ್ಲ ಸುಮ್ಮನೆ ಸಿಲ್ಲಿಯಾಗೆಲ್ಲ ಕಮೆಂಟ್ಗಳನ್ನ ಹಾಕಬೇಡಿ. ನೀವು ಆ ಥರ ಮಾಡೋದ್ರಿಂದ ಚಾನಲ್ ಮೇಲೆ ಹೊಡ್ತಾ ಬೀಳುತ್ತೆ. ನೀವು ಮಾಡೋ ಒಂದೇ ಒಂದು ಕಮೆಂಟಿಂದ ಅಕಸ್ಮಾತ್ ನೀವು ವಿಡಿಯೋನೇ ನೋಡ್ದಲೆ ಹಾಗೆ ಹೋಗಿ ಕಮೆಂಟ್ ಹಾಕ್ಬಾರ್ದು, ಅದೆಲ್ಲ ತಪ್ಪು. ಆ ರೀತಿ ಮಾಡಬೇಡಿ ದಯವಿಟ್ಟು. ನೀವು ಹಾಗೆ ಮಾಡೋದ್ರಿಂದ ವ್ಯೂಸ್ ಕೂಡ ಬರ್ತಾ ಇರೋವಂಥ ವ್ಯೂಸ್ ಕೂಡ ಇನ್ನು ಡೌನ್ ಆಗುತ್ತೆ. ವ್ಯೂಸ್ ಇನ್ನು ಮೇಲೆ ಹೋಗೋದಿಲ್ಲ, ಇನ್ನು ಕೆಳಗಡೆನೇ ಬಂದುಬಿಡ್ತೀವಿ ಹೊರತು ಇನ್ನು ವ್ಯೂಸ್ ಜಾಸ್ತಿ ಅಂತೂ ಆಗೋಲ್ಲ. ಯಾರೂ ಆ ಕೆಲಸ ಮಾಡಬೇಡಿ. ನಿಮ್ಗೆ ಏನಾರು ಇಷ್ಟ ಇದ್ದು ಚಾನಲ್ಗೆ ವಿಸಿಟ್ ಕೊಟ್ಟರೆ ವಿಡಿಯೋಸ್ನ ಪೂರ್ತಿ ನೋಡಿ ಕಂಟೆಂಟ್ ಮೇಲೆ ಒಂದು ಕಮೆಂಟ್ ಹಾಕಿ ಬನ್ನಿ. ಸೊ ಆ ಕಮೆಂಟ್ನ ನೋಡಿ ಆದ್ರೂ ನಿಮ್ಮದು ಚಾನಲ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ನಿಮ್ದು ಏನಾದ್ರು ಚಾನಲ್ ಇದ್ದರೆ ನಾವು ಕೂಡ ನಿಮ್ಮ ಚಾನಲ್ಗೆ ವಿಸಿಟ್ ಕೊಡ್ತೀವಿ, ನಾವು ಕೂಡ ನಿಮಗೆ ರಿಟರ್ನ್ ಆಗ್ತೀವಿ. ನೀವು ಸುಮ್ಮನೆ ಹೋಗಿ ವಿಡಿಯೋಸ್ನ ನೋಡ್ದಲೇ ಕಮೆಂಟ್ ಹಾಕಿ ಬರೋದ್ರಿಂದ ಖಂಡಿತ ನಮಗೆ ಯೂಟ್ಯೂಬ್ ಕಡೆಯಿಂದ ಕೊಡೋ ಇಂಥ ಇಂಪ್ರೆಷನ್ ಕೂಡ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ದಯವಿಟ್ಟು ಯಾರೂ ಈ ಥರ ಮಾಡಬೇಡಿ. ಹೊಸದಾಗಿ ಚಾನಲ್ ಮಾಡಿರೋರಿಗೆ ನಿಮ್ಮ ಚಾನಲ್ಗೂ ಅಷ್ಟೇ ಯಾರು ಗಿಫ್ಟನ್ನು ನನಗೆ ರಿಟರ್ನ್ ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ನ ಖಂಡಿತ ನೀವು ಡಿಲೀಟ್ ಮಾಡಿ. ನೀವು ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಮಾಡಬೇಡಿ. ಹಾಗೆ ನೀವು ಆ ಥರ ಹೋಗಿ ಗಿಫ್ಟ್ ಕೊಟ್ಟು ಬರೋದು ಆ ಥರ ಎಲ್ಲ ಮತ್ತು ನನಗೆ ಗಿಫ್ಟ್ ಕೊಡಿ ಅಂತ ನೀವು ಕೂಡ ಕೇಳಬೇಡಿ. ಕಂಟೆಂಟ್ ಮೇಲೆ ಒಂದು ಕಮೆಂಟ್ ಹಾಕಿ ಬನ್ನಿ, ಅವರು ಚೆಕ್ ಮಾಡಿದಾಗ ನಿಮಗೆ ರಿಟರ್ನ್ ಆಗ್ತಾರೆ. ಸೊ ಎಲ್ರಿಗೂ ಇದು ಅರ್ಥ ಆಗಿದೆ ಚಾನಲ್ ಮಾಡಿರೋರಿಗೆ ಅಂತ ಅಂದ್ಕೊತೀನಿ. ನಾನಿಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ತೆಂಗಿನಕಾಯಿನೂ ಕೂಡ ನೀವು ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಅವಲಕ್ಕಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ ಅವಲಕ್ಕಿನ ತೊಳೆದು
ಸೇರಿಸ್ಕೊಂಡು ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ನಿಮಿಷ ಬಿಟ್ಟರೆ ಎಕ್ಸ್ಟ್ರಾ ನೀರೆಲ್ಲ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಇಟ್ಕೊಂಡು ಅವಲಕ್ಕಿ ಸಾಫ್ಟಾಗಿ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಲಾಸ್ಟಕ್ಕೆ ನಾವು ಕರ್ದಿಟ್ಕೊಂಡಿದ್ದಲ್ವ ಕಡಲೆಬೇಳೆ ಹಾಗೂ ಕಡಲೆಬೀಜನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ರೀತಿ ಕಡಲೆಬೇಳೆನ ನಾವು ಲಾಸ್ಟಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಂಡಿರುತ್ತೆ. ನಾವು ಅವಲಕ್ಕಿನ ತಿನ್ನಬೇಕಾದ್ರೆ ಮಧ್ಯೆ ಬಾಯಿಗೆ ಕೂಡ ಸಿಗ್ತಾ ಇರುತ್ತೆ, ತುಂಬ ರುಚಿಯಾಗೂ ಕೂಡ ಇರುತ್ತೆ. ಅವಲಕ್ಕಿ ಹಾಕೋದ್ಮೇಲೆ ಉಪ್ಪೇನಾದರೂ ಕಮ್ಮಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಅವಲಕ್ಕಿ ಈಸಿಯಾಗಿ ಹೇಗೆ ಮಾಡೋದು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.